ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತೀನಿ. ನಾನಿವತ್ತು ರವೆ ಉಂಡೆ ಮಾಡ್ತಾಯಿದ್ದೆ. ರವೆ ಉಂಡೆ ಮಾಡೋದಕ್ಕೆ ನಾನು ಈ ಕಪ್ಪಲ್ಲಿ ಅಂದರೆ 2.5 ಕಪ್ಪಷ್ಟು ರವೆನ ತೊಗೊಂಡು ಫಸ್ಟು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕ್ತಾಯಿಲ್ಲ. ಫಸ್ಟು ಇದೇ ರೀತಿಯೇ ಹುರ್ಕೋಬೇಕು. ಹಾಗೆ ಲೋ ಫ್ಲೇಮ್ ಇಟ್ಕೊಂಡು ಹುರಿದ್ರೆ ರವೆ ಚೆನ್ನಾಗಿ ಹುರಿಯುತ್ತೆ. ಯಾಕಂದರೆ ಇಲ್ಲಾಂದರೆ ಕೆಂಪಗಾಗ್ಬಿಡುತ್ತೆ. ಕೆಂಪಗಾದರೆ ರವೆ ಉಂಡೆದು ಕಲ್ಲರು ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ಲೋ ಫ್ಲೇಮಲ್ಲೇ ರವೆನ ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೋತಾ ಇದ್ದೀನಿ. ಫಸ್ಟು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿನ ಹಾಕ್ಕೋಬೇಕು. ಇಲ್ಲಾಂದರೆ ದ್ರಾಕ್ಷಿ ಸ್ವಲ್ಪ ಕಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಹುರ್ಕೊಂಡು ಇದನ್ನು ಆಮೇಲೆ ಪ್ಲೇಟಿಗೆ ತಕ್ಕೊಂಡು ಮತ್ತೆ ಇದೇ ತುಪ್ಪಕ್ಕೆ ರವೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ನಾವು ಒಂದು 2-3 ಮಿನಿಟ್ಸು ರವೆನ ಹುರಿದಿದ್ವಿ. ಮತ್ತು ತುಪ್ಪದಲ್ಲೂ ಅಷ್ಟೇ ಒಂದು 2-3 ಮಿನಿಟ್ಸ್ ರವೆನ ಹುರಿಬೇಕು. ನಾವು ಯಾವ ಕಪ್ಪಲ್ಲಿ ಮೆಜರ್ ಮಾಡ್ಕೊಂಡಿದ್ವಿ ರವೆನ, ಅದೇ ಕಪ್ಪಲ್ಲಿ ಸಕ್ಕರೆನ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಯಾಕೆಂದರೆ ದಪ್ಪ ಇದ್ದರೆ ಸಕ್ಕರೆ ನಾವು ರವೆ ಉಂಡೆ ಕಟ್ಟುವಾಗ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಒಂದೇ ಒಂದು ರೌಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಅದೇ ಕಡೆಗೆ ಸ್ವಲ್ಪ ತುಪ್ಪ ಇತ್ತಲ್ಲ ಅದಕ್ಕೇ ರವೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು 2.5 ಕಪ್ಪು ರವೆ ತೊಗೊಂಡಿದ್ದೆ. ಅದೇ ಕಪ್ಪಲ್ಲಿ 2.5 ಕಪ್ಪಷ್ಟು ನಾನು ಕೊಬ್ಬರಿನ ಅಳತೆ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸಕ್ಕರೆನೂ ಅಷ್ಟೇ ನಿಮಗೆ ಸ್ವೀಟ್ ಬೇಕು ಅಂದರೆ ಅಷ್ಟೇ ತೊಗೋಬೋದು. ಇಲ್ಲ ಸ್ವಲ್ಪ ಕಡಿಮೆ ತಿನ್ನೋರಾದರೆ 2.5 ಕಪ್ಪು ರವೆಗೆ 2 ಕಪ್ಪು ಸಕ್ಕರೆನ ತೊಗೋಬೋದು. ಅದು ನಿಮ್ಮ ಮೇಲೆ ಡಿಪೆಂಡು, ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಷ್ಟು. ಕೆಲವರು ಸ್ವೀಟ್ನ ಜಾಸ್ತಿ ತಿಂತಾರೆ, ಕೆಲವರು ಕಡಿಮೆ ತಿಂತಾರೆ. ಅದಕ್ಕೋಸ್ಕರ ಅದನ್ನು ಬೇಕಾದ್ರೆ ನಿಮ್ಮ ಸ್ವೀಟ್ ತಕ್ಕನಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ, ಸಕ್ಕರೆ, ಕೊಬ್ಬರಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ದ್ರಾಕ್ಷಿ ಗೋಡಂಬಿನ ಕರೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಪ್ರತಿಯೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾವು ಸ್ಟವ್ನ ಆಫ್ ಮಾಡ್ಕೋಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಪ್ರತಿಯೊಂದು ಕೂಡ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಕಾಯಿಸಿ ಆರಿಸಿಟ್ಕೊಂಡಿರೋಂಥ ಹಾಲನ್ನ ಒಂದು ಲೋಟ ಹಾಲನ್ನ ಇದಕ್ಕೆ ಹಾಕ್ಕೊಂಡ್ರೆ ಇದು ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ. ಆಮೇಲೆ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರವೆ ಚೆನ್ನಾಗಿ ಅರಳಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿ ಒಂದು 20 ಮಿನಿಟ್ಸು ನಾವು ಮುಚ್ಚಿಟ್ರೆ ರವೆ ಚೆನ್ನಾಗಿ ಅರಳ್ಕೊಂಡಿರುತ್ತೆ. ಆಮೇಲೆ ನಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನಾವು ಕಟ್ಟಿಟ್ಕೋಬೋದು. ನಮಗೆ ಇವಾಗ ಮಕ್ಕಳು ಸ್ಕೂಲ್ ಶುರುವಾಗಿರೋದ್ರಿಂದ ಸ್ನ್ಯಾಕ್ಸ್ ಟೈಮ್ಗೆ ಏನಾದರೂ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಜಂಕ್ ಫುಡ್ ಎಲ್ಲ ಕೊಡೋಂಗಿಲ್ಲ. ಹಂಗಾಗಿ ಏನಾದರೂ ಈ ರೀತಿ ಮಾಡಿಕೊಟ್ರೆ ಮಕ್ಕಳೂ ಅಷ್ಟೇ ಚೆನ್ನಾಗಿ ತಿಂತಾರೆ ಮತ್ತು ಹೆಲ್ದಿನೂ ಕೂಡ ಇರುತ್ತೆ ಇದೆಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿ ಇಟ್ಕೋತೀನಿ. ನನ್ನ ಮಕ್ಕಳಿಗೆ ಜಂಕ್ ಫುಡ್ಡಿಗಿನ್ನ ಈ ರೀತಿ ರವೆ ಉಂಡೆ ಆಗಲಿ, ಚಕ್ಕುಲಿ, ಕೋಡುಬಳೆ ಇಂಥದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡೆ. ಯಾಕೆಂದ್ರೆ ತುಂಬ ದಪ್ಪ ಮಾಡಿದರೆ ಮಕ್ಳಿಗೆ ಕೊಡೋಕ್ಕೂ ಸರಿ ಹೋಗಲ್ಲ. ಬಾಕ್ಸಲ್ಲಿ ಚಿಕ್ಕದಾದರೆ ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ರೆಡಿ ಮಾಡಿದೆ. ಇದರಲ್ಲೇ ಆಲ್ಮೋಸ್ಟ್ ಒಂದು 25-30ವರೆಗೂ ಆಗಿತ್ತು. ಯಾಕೆಂದರೆ ಚಿಕ್ಕ ಉಂಡೆ ಥರ ಮಾಡಿದ್ದೆ ನಾನು, ಲಡ್ಡು ಎಲ್ಲ ಬರುತ್ತಲ್ಲ ಆ ಸೈಜಲ್ಲೇ ಮಾಡಿದ್ದೀನಿ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಕಟ್ಬಿಟ್ಟು ಒಂದು ಸ್ಟೀಲ್ ಕಂಟೈನರ್ಗೆ ಕೆಳಗಡೆಗೆ ಒಂದು ಟಿಶ್ಯೂನ ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.